ಒಮ್ಮೆ ಹನುಮಂತ ಪರ್ವತ ಮೇಲೆ ಕುಳಿತುಕೊಂಡು ಸಮಾಧಾನದಿಂದ ಬಾಳೆಹಣ್ಣು ತಿನ್ನುತ್ತಿದ್ದಾಗ ಏಕಾಏಕಿ ಶನಿದೇವರು ಪ್ರತ್ಯಕ್ಷವಾಗುತ್ತಾರೆ. ಆಗ ಶನಿದೇವ ಹನುಮಂತನಿಗೆ ಹೀಗೆ ಹೇಳುತ್ತಾರೆ, ನಿನ್ನ ಖುಷಿಯ ದಿನಗಳು ಮುಗಿದು ಹೋದವು, ಏಕೆಂದರೆ ಈಗ ನಾನು ನಿನ್ನೊಳಗೆ ಪ್ರವೇಶಿಸುತ್ತಿದ್ದೇನೆ ಅಂತ. ಆಗ ಹನುಮಂತರು ಹೀಗೆ ಹೇಳುತ್ತಾರೆ, ಶನಿದೇವ, ನೀನು ನನ್ನೊಳಗೆ ಪ್ರವೇಶಿಸಲು ಜಾಗವೇ ಇಲ್ಲ, ಏಕೆಂದರೆ ನನ್ನ ರೋಮದಲ್ಲಿ ಶ್ರೀರಾಮ ನೆಲೆಸಿದ್ದಾರೆ ಎಂದು ಹೇಳುತ್ತಾರೆ. ಆಗ ಶನಿದೇವರು ಗರ್ವದಿಂದ, ನೀನು ನನ್ನ ಸಾಡೆ ಸಾತಿಯ ಪ್ರಭಾವವನ್ನು ಅರಿಯಲಿಲ್ಲ. ಸಾಡೆ ಸಾತಿಯ ಮೊದಲ 2.5 ವರ್ಷ ನಾನು ಮನುಷ್ಯನ ಕಾಲಲ್ಲಿ ನೆಲೆಸುತ್ತೇನೆ, ಅವನನ್ನು ಭ್ರಷ್ಟಗೊಳಿಸುತ್ತೇನೆ. ನಂತರ 2.5 ವರ್ಷ ಅವನ ತಲೆಯ ಮೇಲೆ ಬಿದ್ದು ಅವನ ಬುದ್ಧಿಯನ್ನು ಹಾಳು ಮಾಡುತ್ತೇನೆ. ಕೊನೆಗೆ 2.5 ವರ್ಷ ಅವನ ವ್ಯಕ್ತಿತ್ವದ ಮೇಲೆ ಬಿದ್ದು ಅವನನ್ನು ಎಲ್ಲರಿಗೂ ಕೆಟ್ಟವನಾಗಿಸುತ್ತೇನೆ ಎಂದರು. ಹೀಗೆ ಹೇಳಿದ ಶನಿದೇವರು ಹನುಮಂತರ ತಲೆ ಮೇಲೆ ಕುಳಿತುಕೊಂಡರು. ಶನಿದೇವರು ತಲೆಯ ಮೇಲೆ ಕುಳಿತುಕೊಂಡಾಗ ಹನುಮಂತ ತಲೆಯ ಮೇಲೆ ಒಂದು ದೊಡ್ಡದಾದ ಕಲ್ಲನ್ನು ಇಟ್ಟರು. ಆಗ ಶನಿದೇವರು, ನೀನು ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದರು. ಹನುಮಂತ, ನನ್ನ ತಲೆಗೆ ಕಿಚುಕಿಚು ಆಗುತ್ತಿದೆ, ಆದ್ದರಿಂದ ನಾನು ಹೀಗೆ ಮಾಡುತ್ತಿದ್ದೇನೆ ಎಂದು ಉತ್ತರಿಸಿದರು. ನಂತರ ಅವರು ಇನ್ನಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನು ತನ್ನ ತಲೆಯ ಮೇಲೆ ಇಡಲಾರಂಭಿಸಿದರು. ಈ ಕಲ್ಲುಗಳ ಭಾರದಿಂದ ಶನಿದೇವರಿಗೆ ನೋವು ತಾಳಲಾಗದೆ ಅವರು ಕ್ಷಮೆ ಯಾಚಿಸಿದರು. ಆಗ ಹನುಮಂತರು ಹೀಗೆ ಹೇಳುತ್ತಾರೆ, ತನ್ನನ್ನು ಆರಾಧಿಸುವ ಯಾವುದೇ ಮನುಷ್ಯನ ಮೇಲೆ ನಿನ್ನ ದೃಷ್ಟಿ ಬೀಳಬಾರದು ಎಂದು. Download ShareChat.